ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ಶ್ರೀ ಮಹಾಲಕ್ಷ್ಮಿ ನಮಃ. ಓಂ ನಾರಾಯಣಾಯ ನಮಃ. ನಮಸ್ಕಾರ ಸ್ನೇಹಿತರೆ, ಇಂದು ನಾನು ಹೇಳುವ ವಿಷಯ ಸಾಮಾನ್ಯವಾದ ವಿಷಯ ಅಲ್ಲ. ಇದು ಶ್ರೀ ಮಹಾವಿಷ್ಣು ಮತ್ತು ಮಾತೆ ಮಹಾಲಕ್ಷ್ಮಿಯವರ ಅಪಾರ ಕೃಪೆ ದೊರೆಯುವ ಪ್ರಾಚೀನ ಹಾಗೂ ಗುಪ್ತ ಉಪಾಯ. ಜನವರಿ 18 ಮೌನಿ ಅಮಾವಾಸ್ಯೆ ಬಂದಿದೆ. ಆ ದಿನ ನೀವು ಒಂದು ಸಣ್ಣ ಕೆಲಸ ಮಾಡಿದರೆ ನಿಮ್ಮ ದಾರಿದ್ರ್ಯ, ಬಡತನ, ಸಾಲದಿಂದ ಮುಕ್ತಿ ಪಡೆಯುತ್ತೀರಾ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ತುಳಸಿ ಮಾತೆಯ ಗಿಡಕ್ಕೆ ಈ ಒಂದು ವಿಶೇಷ ಉಪಾಯ ವಿಧಾನವನ್ನು ಮಾಡಿದರೆ ನಿಮ್ಮ ಜೀವನದಲ್ಲಿ ಅಚ್ಚರಿ ಮೂಡಿಸುವ ಬದಲಾವಣೆಗಳು ಶುರುವಾಗುತ್ತದೆ. ಜನ್ಮ ಜನ್ಮಾಂತರದ ಬಡತನ ದೂರವಾಗುತ್ತದೆ. ಹಣ ಕೈನಲ್ಲಿ ನಿಲ್ಲುತ್ತಿಲ್ಲ, ಸಾಲದ ಸಮಸ್ಯೆ, ಹೀಗೆ ನಾನಾ ರೀತಿಯ ಸಮಸ್ಯೆಗಳು ದೂರವಾಗುತ್ತದೆ. ಹಣ, ಐಶ್ವರ್ಯ, ಶಾಂತಿ ನಿಧಾನವಾಗಿ ನಿಮ್ಮ ಜೀವನದಲ್ಲಿ ನೆಲೆಸುತ್ತದೆ. ಆದ್ದರಿಂದ ಪೂರ್ಣ ಶ್ರದ್ಧೆಯಿಂದ ಗಮನದಿಂದ ಕೇಳಿ. ಅಮಾವಾಸ್ಯೆಯ ದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನಕ್ಕೂ ಮುನ್ನ ಗೋಮೂತ್ರ ಅಥವಾ ತುಳಸಿ ನೀರನ್ನು ಸಿಂಪಡಿಸಿ. ಇದರಿಂದ ಮನೆಯಲ್ಲಿ ಇರುವ ನೆಗೆಟಿವ್ ಶಕ್ತಿ ದೂರವಾಗುತ್ತದೆ, ದೃಷ್ಟಿದೋಷ ಮತ್ತು ಕೆಟ್ಟ ಪ್ರಭಾವಗಳು ನಿರ್ವಹಣೆಯಾಗುತ್ತದೆ. ನಂತರ ಸ್ನಾನದ ನೀರಿಗೆ 1 ಚಿಟಿಕೆ ಅರಿಶಿನ ಪುಡಿ ಹಾಕಿ ಅದೇ ನೀರಿನಲ್ಲಿ ಸ್ನಾನ ಮಾಡಿ. ಇದರಿಂದ ಗುರುಗ್ರಹ ಬಲವಾಗುತ್ತದೆ. ಇದರಿಂದ ಭಾಗ್ಯ ಚೇತರಿಸಿಕೊಳ್ಳುತ್ತದೆ. ಶ್ರೀ ಮಹಾಲಕ್ಷ್ಮೀ ದೇವಿಯು ಶೀಘ್ರ ಪ್ರಸನ್ನನಾಗುತ್ತಾಳೆ. ಈ ಉಪಾಯವನ್ನು ಖಂಡಿತ ಮಿಸ್ ಮಾಡಬೇಡಿ. ಎರಡನೆಯದ ಉಪಾಯ, ಒಂದು ರಕ್ಷಾದಾರ, ಮೌಳಿ ದಾರ ತೆಗೆದುಕೊಳ್ಳಿ. ಅದಕ್ಕೆ ಅರಿಶಿನ ಲೇಪಿಸಿ ಆ ರಕ್ಷಾದಾರಕ್ಕೆ 3 ಗಂಟು ಹಾಕಬೇಕು. ಪ್ರತಿ ಗಂಟು ಹಾಕುವಾಗ ಶ್ರದ್ಧೆಯಿಂದ ಹೇಳಬೇಕು, ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಹೀಗೆ 3 ಬಾರಿ ಮಂತ್ರ ಜಪಿಸಿ 3 ಗಂಟು ಹಾಕಬೇಕು. ಈ ರಕ್ಷಾದಾರವನ್ನು ಬೆಳಿಗ್ಗೆ ತುಳಸಿ ಮಾತೆಯ ಗಿಡಕ್ಕೆ ಕಟ್ಟಬೇಕು. ಸಂಜೆ ಸಮಯದಲ್ಲಿ ತುಳಸಿ ಮಾತೆಯ ಬಳಿ ತುಪ್ಪದ ದೀಪ ಹಚ್ಚಿ. ಈ ಉಪಾಯದಿಂದ ಹಣ ನಿಲ್ಲಲು ಶುರುವಾಗುತ್ತದೆ. ನಿಮ್ಮ ಆರ್ಥಿಕ ಸಮಸ್ಯೆ ದೂರವಾಗುತ್ತದೆ. ಮಾತೆ ಮಹಾಲಕ್ಷ್ಮೀ ದೇವಿಯು ಮನೆಗೆ ಪ್ರವೇಶ ಮಾಡುತ್ತಾಳೆ. ಸ್ನೇಹಿತರೆ, ಭಯಂಕರ ಮೌನಿ ಅಮಾವಾಸ್ಯೆಯ ದಿನ ಈ 2 ಉಪಾಯವನ್ನು ತಪ್ಪದೆ ಮಿಸ್ ಮಾಡದೆ ಮಾಡಿ. ಇದರಿಂದ ನಿಮ್ಮ ಆರ್ಥಿಕ ಸಮಸ್ಯೆ, ನಿಮ್ಮ ಹಣದ ಸಮಸ್ಯೆ ಹಾಗೂ ನಿಮ್ಮ ಮನೆಯಲ್ಲಿ ಇರುವಂತಹ ಅನಾರೋಗ್ಯದ ಸಮಸ್ಯೆಯು ಕೂಡ ದೂರವಾಗುತ್ತದೆ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಮಹಾಲಕ್ಷ್ಮೀ ದೇವಿ ಎಂದು ಕಮೆಂಟ್ ಮಾಡಿ.